ಎಲ್ಲ ಮಕ್ಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಮಕ್ಳಿಗಿಂತ ಹೆಚ್ಚಾಗಿ ನಮಗೇನೆ ಯಾಕಾದರೂ ಎಕ್ಸಾಮ್ ಬಂತಪ್ಪ ಅನ್ನಿಸ್ಬಿಟ್ಟಿದೆ. ನನಗೆ ಅಂತಲ್ಲ, ಎಲ್ಲ ಅಮ್ಮಂದಿರ ಚಿಂತೆನೂ ಕೂಡ ಇದೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಒಂದು ಸ್ಕೂಲ್ಗೆ ಹೋಗೋ ಮಗು, ಒಂದು ಈ ಥರ ಚಿಕ್ಕ ಮಗು ಇತ್ತು ಅಂತ ಹೇಳಿದರೆ ಯಾರಿಗೆ ಯಾವ ಟೈಮಲ್ಲಿ ಟೈಮ್ನ ಕೊಡಬೇಕು ಅಂತ ಗೊತ್ತೇ ಆಗಲ್ಲ. ಭವಿಷ್ಯ ಸ್ಕೂಲ್ ಜರ್ನಿಯಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ಟೈಮ್ನ ಕೊಟ್ಟು ಅವಳಿಗೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿರೋದು. ಮುಂಚೆ ಎಲ್ಲ ನಾನು ಆಫೀಸ್ಗೆ ಹೋಗ್ತಿದ್ನಲ್ವ, ಈವ್ನಿಂಗ್ ಬಂದಮೇಲೆ ನೈಟ್ ಅವಳದ್ದು ಏನಿದೆ ಚೆಕ್ ಮಾಡಿ ಓದಿಸ್ತಿದ್ದೆ. ಮನೆಯಲ್ಲಿ ಈ ಥರ ಚಿಕ್ಕ ಮಕ್ಕಳಿತ್ತು ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ಓದ್ಕೊಳ್ಳೋದಕ್ಕೆ ಕಾನ್ಸಂಟ್ರೇಷನ್ ಬರೋದೇ ಇಲ್ಲ. ಮಕ್ಕಳ ಜೊತೆ ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತಿರ್ತಾರೆ. ನಾನಂತೂ ಅದೆಷ್ಟು ಸಲ ಹೇಳ್ತೀನೋ ಭವಿಷ್ಯಂಗೆ ಕುತ್ಕೊಂಡು ಓದ್ಕೋ ಅಂತೇಳಿ. ಅವಳು ಪಾಪು ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಿರ್ತಾಳೆ. ಪಾಪನ್ನು ಕೂರಿಸ್ಕೊಂಡು ಇವಳನ್ನ ಕೂರಿಸ್ಕೊಂಡು ಓದಿಸೋದು ತುಂಬಾ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಗೆ ಇವಾಗ ಟೀತ್ ಬರೋ ಟೈಮು, ಏನು ಸಿಕ್ಕಿದ್ರು ತೆಗೆದು ಬಾಯಲ್ಲಿ ಹಾಕೊಂಡ್ಬಿಡ್ತಾಳೆ. ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ಕಾಲ್ದು ಬೆರಳು ತೆಗೆದು ಬಾಯಲ್ಲಿ ಹಾಕೊಂಡು ಚೀಪ್ತಾ ಇರ್ತಾಳೆ. ಅವಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬರು ಬೇಕು. ಭವಿಷ್ಯ ಜ್ಯೂಸ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು, ಕರ್ಬೂಜ ಜ್ಯೂಸ್ ಮಾಡಿಕೊಟ್ಟೆ. ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಇರುತ್ತೆ. ಯಾರೆಲ್ಲ ಈ ಥರ ಫೇಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ.